ಹಾಯ್ ಫ್ರೆಂಡ್ಸ್, ನಿಮಗೆ ಗೊತ್ತಾ ಈಗಾಗಲೇ ಬಿಗ್ ಬಾಸ್ ಆಡಿಷನ್ ಕರೆದಿ ಅಲ್ಲ ಸುಮಾರು ದಿವಸಗಳಾಗೋಯ್ತು. ಎಷ್ಟೊಂದು ಫೋನ್ಗಳಲ್ಲಿ ಆಡಿಷನ್ ಕೊಡಿ ಅಂತ ಹೇಳಾಯಿತು. ಸುಮಾರು ಜನ ಹಳ್ಳಿ ಯುವಕರಾಗಿರ್ಬೋದು, ಸಿಟಿ ಯಂಗ್ಸ್ಟರ್ಸ್ ಆಗಿರ್ಬೋದು, ಎಲ್ಲರೂ ಆಡಿಷನ್ ಕೊಟ್ಟು ಬಿಗ್ ಬಾಸ್ಗೆ ಅಪ್ಲೋಡ್ ಮಾಡೋದಲ್ದೇ ಅದನ್ನು ನೆಕ್ಸ್ಟ್ ರೀಲ್ಸ್ಗಳಲ್ಲಿ ಅಪ್ಲೋಡ್ ಮಾಡಿ ನಾನು ಕೂಡ ಆಡಿಷನ್ ಕೊಟ್ಟಿದ್ದೀನಿ ಅನ್ನೋದು ತೋರಿಸ್ಕೊಂಡಿದ್ರು. ಹಾಗಿದ್ರೆ ಎಷ್ಟು ಜನ ಕರಿಬೋದು? ಮಿನಿಮಮ್ 18 ಜನ ಕಂಟೆಸ್ಟೆಂಟ್ಸ್ ಇರ್ತಾರೆ. ನೆಕ್ಸ್ಟ್ ವೈಲ್ಡ್ ಕಾರ್ಡ್ ಇಬ್ಬರನ್ನು ಕರೀತಾರೆ. 20 ಆಗಿರ್ಬೋದು. ಅದು ಸಾಮಾನ್ಯ ಜನರೆಷ್ಟು ಅದರಲ್ಲಿ? ಯಾಕೆ ಅಂತಂದರೆ ಅದು ಕೂಡ ಒಂದು ಪ್ರಶ್ನೆ ಅಲ್ವಾ, ಸಾಮಾನ್ಯ ಜನರು ಎಷ್ಟಿರ್ಬೋದು ಅಂತ. ಅದು ಅಲ್ಲದೆ ಈ ಕೋಟಗಳಂತ ಹೇಳ್ತಿದ್ದಾರೆ, ಸೀರಿಯಲ್ ಕೋಟಲ್ಲಿ ಜಾಸ್ತಿ ಬರ್ತಿದೆ 80% ಅಂತ. ಆದರೆ ಲಾಸ್ಟ್ ಸೀಸನ್ ಹನುಮಂತು ಅವ್ರಿಗಿದ್ರು. ಈ ಸೀಸನ್ ಗೆಲ್ಲೋ ಅಂತ ಕಂಟೆಸ್ಟೆಂಟ್ ತರಬೇಕು ಬಿಗ್ ಬಾಸ್ ಅವರು. ಏಕೆಂತಂದರೆ ಆಲೇ ಅನೌನ್ಸ್ ಮಾಡಿ ತಿಂಗಳು ಮೇಲಾಯಿತು, ಇನ್ನೂ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋ ಊಹೆ ಕೂಡ ಬಿಟ್ಟಿಲ್ಲ. ಹಾಗಿದ್ರೆ ನನ್ನ ಪ್ರಶ್ನೆ ಯಾವಾಗ ಸ್ಟಾರ್ಟ್ ಆಗುತ್ತೆ? ಸುಮಾರು ವೈರಲ್ ಇನ್ಸ್ಟಾ ಪೋಸ್ಟ್ಗಳನ್ನ ನಾನು ನೋಡಿದೆ, ಸ್ಯಾಮ್ ಸಮೀರ್ ಬರ್ತಿದ್ದಾರೆ ಅಂತ. ನಿಮ್ಮ ಪ್ರಕಾರ ಏನು ಅನ್ನಿಸ್ಬೋದು? ಸ್ಯಾಮ್ ಸಮೀರ್ ಬರ್ತಿದ್ದಾರಾ? ಇದು ಫೇಕಾ, ನಿಜನ ಸುಳ್ಳ ಒಂದು ಗೊತ್ತಿಲ್ಲ. ಸ್ಯಾಮ್ ಸಮೀರ್ ಆಗಿರ್ಬೋದು, ಶ್ರಾವಣ್ ಬ್ರೋ ಆಗಿರ್ಬೋದು, ಅಮುಕು ಆಗಿರ್ಬೋದು, ಕಿಪ್ಪಿ ಕೀರ್ತಿ ಆಗಿರ್ಬೋದು, ಸುಮಾರು ಜನ ನಮ್ಮ ಕಂಟೆಂಟ್ ಕ್ರಿಯೇಟರ್ಸ್ಗಳು ಕನ್ನಡದಲ್ಲಿ ಈಗಲೂ ಬೆಳೀತಿದ್ದಾರೆ. ಹಾಗಿದ್ರೆ ಯಾರು ನಮ್ಮ ಬಿಗ್ ಬಾಸ್ನ ಮುಂದಿನ ಸೀಸನ್ 13ರ ಕಿರೀಟ ಪಟ್ಟಿ ತಗೊಳ್ಳೋದು ಅಂತ ನನ್ನ ಪ್ರಶ್ನೆ ಕೂಡ ಇದೆ. ಈ ಸ್ಯಾಮ್ ಸಮೀರ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸುಮಾರು ಜನ ಫಾಲೋ ಮಾಡ್ತಿದ್ದಾರೆ ಆ ವ್ಯಕ್ತಿನ. ಹಾಗಾಗಿ ಆ ವ್ಯಕ್ತಿ ಬರ್ಬೋದಾ ಅಂತ ಸುಮಾರು ಜನ ಬರ್ಬೋದು ಅಂತ ಹೇಳ್ತಿದ್ದಾರೆ. ಅದು ನನಗೂ ಕೂಡ ಗೊತ್ತಿಲ್ಲ ಯಾರ್ಯಾರು ಈ ಸತಿ ಕಂಟೆಸ್ಟೆಂಟ್ ಇರ್ತಾರೆ. ಎಲ್ಲೋ ರೀಲಲ್ಲಿ ನೋಡಿದೆ, ಇದೇನು ಸ್ಕ್ಯಾಮ್ ಮಾಡ್ತಿದ್ದಾರೆ ಬಿಗ್ ಬಾಸ್. ಯಾಕಂದರೆ ಒಂದು ಆಡಿಷನ್ ಹೋದರೆ ಅವರಿಗೆ ಜಿಯೋ ಸಿನಿಮಾ ಕಡೆಯಿಂದ, ಅಂದರೆ ಜಿಯೋ ಹಾಟ್‌ಸ್ಟಾರ್ ಏನಿದೆ ಅದರಿಂದ ₹2 ಬಿಗ್ ಬಾಸ್ ಅವ್ರಿಗೆ ಬರುತ್ತೆ ಅಂತ. ಅದು ನಿಜನೋ ಸುಳ್ಳು ನನಗೂ ಗೊತ್ತಿಲ್ಲ. ಯಾಕೆ ಏನು ಅಂತ ಅದೆಲ್ಲ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಹಾಗೆ ಈ ಸ್ಯಾಮ್ ಸಮೀರ್ ಏನಿದ್ದಾರೆ ನಮ್ಮ ಬಿಗ್ ಬಾಸಿಗೆ ಬಂದು TRP ಎಷ್ಟಾಗ್ಬೋದು? ಯಾಕೆ ಅಂತಂದರೆ ಹನುಮಂತು ಅವರು ಎಷ್ಟೋ ರಿಯಾಲಿಟಿ ಶೋಲಿ ಇರ್ಬೋದು, ಅದು ಫಾಲೋಯಿಂಗ್ ಅಂತ ಬಂದೆ ಯೂ ಸ್ಟಾರ್ಸ್ಗಳೆಲ್ಲ ಇವಾಗಲೂ ಗೊತ್ತಿರೋ ಜಾಸ್ತಿ ಸ್ಯಾಮ್ ಸಮೀರ್ ಅವರು ಯಾವ ರೀತಿ ಗ್ರೋ ಮಾಡ್ತಿದ್ದಾರೆ ಅನ್ನೋದಕ್ಕೆ ಒಂದು ಕಾರಣ ಕೂಡ ಆಗುತ್ತೆ. ಹಾಗೆ ಸ್ಯಾಮ್ ಸಮೀರ್ ಅವರು ಬಿಗ್ ಬಾಸಿಗೆ ಬಂದು ಇಂಟರ್ನೆಟ್ ಬ್ರೇಕ್ ಆಗುತ್ತಾ, TRP ಏರುತ್ತಾ, ಇದೆಲ್ಲ ಒಂದು ಪ್ರಶ್ನೆ. ಹಾಗಾಗಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಯಾರಿರ್ಬೋದು ಸಂಭಾಗ? ನೀವು ಕೂಡ ಯೋಚನೆ ಮಾಡೋದಾದರೆ ಈ ಕಂಟೆಂಟ್ ಕ್ರಿಯೇಟರ್ಸ್ಗಳು ಸ್ವಲ್ಪ, ಸಾಮಾನ್ಯ ವ್ಯಕ್ತಿಗಳು ಸ್ವಲ್ಪ, ಇನ್ನು ಕೆಲವು ಚಿತ್ರರಂಗ ಕಿರುನಟ ಆ್ಯಕ್ಟರ್ಸ್ಗಳನ್ನ ತರಬೇಕಾಗುತ್ತೆ ಅಂತ ನನ್ನ ಒಂದು ಭಾವನೆ. ಹಾಗಾಗಿ ಇದೇ ರೀತಿ ನೋಡೋದಾದರೆ ನಮ್ಮ ಬಿಗ್ ಬಾಸ್ ಸೀಸನ್ 1 ಏನಿತ್ತು, ವಿಜಯ ರಾಘವೇಂದ್ರ ಅವ್ರು ಗೆದ್ರು. ನೆಕ್ಸ್ಟ್ ಸೀಸನ್ 2 ಶ್ರುತಿ ಅವ್ರು ಗೆದ್ರು. ಅಲ್ಲೇ ನೋಡಿ ಟ್ವಿಸ್ಟು, ಸೀಸನ್ 2 ಶ್ರುತಿ ಅವ್ರು ಯಾವಾಗ ಗೆದ್ರು ಅಲ್ಲಿಂದ ಇದುವರೆಗೂ ಒಂದು ಸ್ತ್ರೀ ಕೂಡ ಗೆದ್ದಿಲ್ಲ. ಈ ಸೀಸನ್ 13 ಸ್ತ್ರೀ ಗೆಲ್ಬೋದಾ? ನಿಮ್ಮ ಪ್ರಕಾರ ಏನು ಅನ್ನಿಸ್ಬೋದು? ಸ್ತ್ರೀ ಗೆಲ್ತಾರ ಇಲ್ವಾ ಅಂತ? ಯಾಕೆ ಅಂತಂದರೆ ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟರ್ಸ್ಗಳು ಇದ್ದಾರೆ ನಮ್ಮ ಸ್ತ್ರೀ ಕೋಟಾದಲ್ಲಿ. ಆ ಕೋಟಾದಲ್ಲಿ ಬಂದರೆ ಯಾರು ಕೂಡ ವಿಜಯಶಾಲಿ ಆಗ್ಬೋದು ಅನ್ನೋದು ನಮಗೆ ಗೊತ್ತಾಗತ್ತೆ. ಹಾಗಾಗಿ ನಮ್ಮ ಬಿಗ್ ಬಾಸ್ ಪ್ರಚೋದನೆಯಾಗಿ ನಡೀಲಿ, ಒಳ್ಳೆ ಸೀಸನ್ ಆಗಲಿ ಅಂತ ಕೇಳ್ಕೊತ, ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.